ಇಲ್ಲೊಂದಷ್ಟು ವಿಷಯ, ಹಳೆಯ ವಿಷಯ ನೋಡ್ತಾ ಇದ್ದೀವಿ ಮತ್ತು ಹೊಸ ವಿಷಯನೂ ಕೂಡ ನೋಡ್ತೀವಿ. ಹಾಂ, ಮೊದಲನೇದಾಗಿ ನಮ್ಮ ಕ್ವಾಡ್ರೆಂಟ್ ಬಗ್ಗೆ ಮಾತಾಡಿದಾಗ ಎಷ್ಟು ಕ್ವಾಡ್ರೆಂಟ್ ಇದೆ? 1 2 3 4 ಕ್ವಾಡ್ರೆಂಟ್ ಇರುತ್ತೆ. ಈ ಕ್ವಾಡ್ರೆಂಟಲ್ಲಿ, ಮೊದಲನೇ ಕ್ವಾಡ್ರೆಂಟಲ್ಲಿ ಪ್ರತಿಯೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಆಗಿರುತ್ತೆ. ಇದರಲ್ಲಿ ಸೈನು ಮತ್ತು ಕೊಸೆಕ್ಕು, ಇದರಲ್ಲಿ ಟ್ಯಾನು ಮತ್ತು ಕಾಟು, ಇದರಲ್ಲಿ ಕಾಸು ಮತ್ತು ಸೆಕ್ಕು ಅಲ್ವಾ? ಮತ್ತು ಇನ್ನೊಂದು ಆ್ಯಕ್ಚುಲಿ ಇಲ್ಲೇ ಬರೀತೀನಿ. ಕ್ಲಾಕ್ ವೈಸ್ ಹೋಯಿತು ಅಂತ ಹೇಳಿದ್ರೆ ದ ಆ್ಯಂಗಲ್ಸ್ ಮೆಜರ್ಡ್ ಆರ್ ಪಾಸಿಟಿವ್. ಅದೇ ಆ್ಯಂಟಿ ಕ್ಲಾಕ್ ವೈಸ್ ಹೋಯಿತು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಆ್ಯಂಗಲ್ ಮೆಜರ್ ಮಾಡ್ತು ಅಂತ ಹೇಳಿದ್ರೆ ನೆಗೆಟಿವ್ ಅಂತ ಹೇಳಿ ಮೆಜರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೈನ್ ಆಫ್ ಮೈನಸ್ ಥೀಟಾ, ಸೊ ನಮ್ಮ ವ್ಯಾಲ್ಯೂ -45 ಆ ಥರ ಏನಾಯಿತು ಅಂತ ಹೇಳಿದ್ರೆ, -60 ಆ ಥರ ಇತ್ತು ಅಂತ ಹೇಳಿದ್ರೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಬಿಡುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಸೈನ್ ಇಸ್ ನೆಗೆಟಿವ್. ಸೊ -1 ಇಂಟು ಸೈನ್ ಆಫ್ ಥೀಟಾ. ಸೊ ಅದೇ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಕಾಸ್ ಪಾಸಿಟಿವ್ ಬರುತ್ತೆ, ಸೆಕ್ ಪಾಸಿಟಿವ್ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ ನೆಗೆಟಿವ್. This is cos theta -1 into tan theta -1 into cosecant theta. This is sec theta -1 into cot of theta. ಸರಿನಾ? ಹಾಂ, ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ನಾವು ಈ ವಿಷಯಗಳನ್ನ ಕಲಿತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, when we have sin inverse of -x, ನಮ್ಮ ಉತ್ತರ ಏನು ಬರುತ್ತೆ? ಇಟ್ ಈಸ್ -1 ಇಂಟು sin inverse of x ಅಂತ ಹೇಳಿ. ಸೊ ಇದೊಂದು ರೀತಿಯಲ್ಲಿ ಡಿಸ್ಕಷನ್ ಮಾಡೋಣ, ಇದು ಹೇಗೆ ಬಂತು ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಶುರು ಮಾಡ್ತೀನಿ. ಲೆಟ್ sin inverse of x be equal to a theta -x. ಮತ್ತು ಇವಾಗ ಟೇಕಿಂಗ್ ಸೈನ್ ಆನ್ ಬೋತ್ ಎಂಡ್ಸ್, ಬೋತ್ ಸೈಡ್ಸ್ ಆಫ್ ಈಕ್ವೇಷನ್. ಸೊ ಇದೇನಾಗುತ್ತೆ? ಇದು ಸೈನ್ ಇನ್ವರ್ಸ್ ಆಫ್ -x ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಥೀಟಾ. ಸೊ ಇಲ್ಲಿ ಸೈನ್ ಮತ್ತು ಸೈನ್ ಇನ್ವರ್ಸು ಆ ಎಫೆಕ್ಟು ಹೊಕ್ಕೊಂಡು ಅವೆರಡು ಕ್ಯಾನ್ಸಲ್ ಹಾಕ್ಕೊಂಡು, ಸೊ ಸೈನ್ ಥೀಟಾ ಇಸ್ ಕೂಡ -x. ಇದು ಯಾವಾಗ ಆಗುತ್ತೆ? ಸೊ ಸೈನ್ ಆಫ್ ಎನ್ ಆ್ಯಂಗಲ್ ಇಸ್ ನೆಗೆಟಿವ್ ಇನ್ ಆರ್ ಎಂಥದ್ದು ಥರ್ಡ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್ ಅಲ್ವಾ? ಸೊ ಈ ಥರ ಇರಬೇಕಾದ್ರೆ ನಿಮ್ಮ ಪ್ರಿನ್ಸಿಪಲ್ ಬ್ರ್ಯಾಂಚನ್ನು ನೋಡಿ ನಾವು ಫೈನಲಾಗಿ ಒಂದು ಕನ್ಕ್ಲೂಷನ್ ಬರ್ಬೋದು. ಪ್ರಿನ್ಸಿಪಲ್ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನು ಬರುತ್ತೆ? ನಮ್ಮ ಪ್ರಿನ್ಸಿಪಲ್ ಬ್ರಾಂಚ್ ಬಂದು -π/2 ಟು π/2. ಸೊ ಆಲ್ ಇನ್ ಆಲ್ ಸೈನ್ ಇನ್ವರ್ಸ್ ಆಫ್ -x will be equal to -1 times of sin inverse of x. ಸರಿನಾ? ಮತ್ತು ಮುಂದೆ ಇವಾಗ ಸಿಮಿಲರ್ಲಿ what we have is cosecant inverse of minus of an angle is equal to -1 into cosecant inverse of that angle. ಇದೇ ರೀತಿಯಲ್ಲಿ ನಾವು ಇದನ್ನು ಕೂಡ ಯೋಚನೆ ಮಾಡ್ಬೋದು. ಮತ್ತು ನೆಕ್ಸ್ಟು tan inverse of -x is equal to -1 into tan inverse of x. ಮತ್ತು ಕೊನೆಯದಾಗಿ ಇವೆ ಎಂಥದ್ದಿದೋ, ಹಾಂ. ಸೊ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ π ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ತೊಗೊಬೇಕಾಗುತ್ತೆ. ಒಂದು ರೀತಿಯಲ್ಲಿ ಪ್ರೂಫು ಇಲ್ಲ ಡಿಸ್ಕಷನ್ ಅಂತ ಕರೆಯೋಣ. ಸೊ ಮೊದಲನೇದಾಗಿ ಲೆಟ್ ಕಾಸ್ ಇನ್ವರ್ಸ್ ಆಫ್ -x ಈಕ್ವಲ್ ಟು ಥೀಟಾ ಅಂತ ತೊಗೊತಾ ಇದ್ದೀನಿ.
ನೆಕ್ಸ್ಟು ಟೇಕಿಂಗ್ ಕಾಸ್ ಆನ್ ಬೋತ್ sides of equation. So cos inverse of minus x is equal to cos of a theta. So ಇಲ್ಲಿ cos and cos inverse cancel ಹಾಕೊಂಡು minus x is equal to cos theta ಆಗುತ್ತೆ. Now cos theta is negative. ಎಲ್ಲೆಲ್ಲಿ ನೆಗೆಟಿವ್ ಆಗುತ್ತೆ cos theta, cos of an angle is negative ಅಂತ ಹೇಳಿದಾಗ it either has to be in your second quadrant ಇಲ್ಲ ಅಂತ ಹೇಳಿದ್ರೆ third quadrant ಅಲ್ವಾ. ಅದ್ರ ಜೊತೆಗೆ ನಿಮ್ಮ ಪ್ರಿನ್ಸಿಪಲ್ ಬ್ರಾಂಚ್ ಬಂದು ಪ್ರಿನ್ಸಿಪಲ್ ಬ್ರಾಂಚ್ ಆಫ್ cos inverse of an angle is between 0 to pi. ಸರಿನಾ. ಸೊ ಇದೆಲ್ಲ ಮಂತಲ್ಲಿ ಇಟ್ಕೊಂಡು ನಾವು ಏನಂತ ಬರೀಬೋದು, cos inverse of a value is obtained by pi minus cos inverse of that value, positive of that value. So all in all, similarly what we have is secant inverse of x is equal to pi minus secant inverse of x. ಅದೇ ರೀತಿಯಲ್ಲಿ cot inverse of x minus x actually pi minus cot inverse of x. ಸೊ ಇದಾಗುತ್ತೆ. ಸೊ ಓವರಾಲ್ ಇದೇ ನಿಮ್ಮ ಪ್ಯಾಟ್ರನ್ ಆಫ್ ಆನ್ಸರಿಂಗ್, ಸರಿನಾ. ಸೊ ಈ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ಮುಂದುವರೆದ್ರೆ ಸುಲಭ ಆಗುತ್ತೆ ವಿಷಯಗಳು. ಪ್ರತಿಯೊಂದು ವಿಷಯನ ಬರ್ಕೊಳ್ಳಿ.